ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದರೆ KAS ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂತೆ ಹಿಸ್ಟ್ರಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಅದ್ರ ಕಂಟಿನ್ಯೂಷನ್ ಪಾರ್ಟ್ನ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಹೊಸ್ತಾ ಬಂದಿರು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ಕೊನೆವರೆಗೂ ನೋಡಿ. ಮತ್ತು ಈ ವಿಡಿಯೋ ನೋಡಿಕೊಂಡು ಆ ಹಳೆ ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನೋಡ್ಕೊಳ್ರಿ. ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಪತ್ರಿಕೆಗಳಾಗಿರ್ತವೆ, ಅಂದರೆ ಪ್ರಶ್ನೆಗಳಾಗಿರ್ತವೆ. ಸೊ ಹಿಂದೆ ಅಂದರೆ ಇಲ್ಲಿವರೆಗೂ 1998ರಿಂದ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಎಲ್ಲ KAS ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಿಂದ ಹಿಸ್ಟ್ರಿ ಪ್ರಶ್ನೆಗಳನ್ನು ತೆಗೆದುಕೊಂಡು, ಅಲ್ಲಿಂದ ಬಂದಿರತಕ್ಕಂಥ ಹಿಸ್ಟ್ರಿ ಪ್ರಶ್ನೆಗಳನ್ನು ತೆಗೆದುಕೊಂಡು ಒಂದು ಸಿರೀಸ್ ಮಾಡಿ, ಅಂದರೆ 4 ವಿಡಿಯೋಗಳಾಗಿದ್ದಾವೆ. ಸೊ ಇದು 4ನೇ ವಿಡಿಯೋ, 4th ವಿಡಿಯೋ ಇದು. ಸೊ ಆಲ್ರೆಡಿ 3 ವಿಡಿಯೋಗಳನ್ನ ಮಾಡಿದ್ದೀನಿ. ಸೊ ಅವು ಏನಪ್ಪ ಅಂದರೆ ಈಸಿ ಇರ್ತವೆ ಸ್ವಲ್ಪ ಕ್ವಶನ್ಗಳು. ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಕ್ವಶನ್ಗಳು ಹೈಲಿ ಎಕ್ಸ್ಟ್ರೀಮ್, ಅಂದರೆ ಲೇಟೆಸ್ಟ್ ಆಗಿ ಬಂದಿರತಕ್ಕಂಥ ಪ್ರಶ್ನೆಗಳಾಗಿವೆ. ಸೊ ಅದಕ್ಕೋಸ್ಕರ ಕೊನೆವರೆಗೂ ನೋಡಿ, ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಜಾಸ್ತಿ ಸಮಯ ವೇಸ್ಟ್ ಮಾಡೋದು ಬೇಡ, ಸುಮ್ಮನೆ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪ್ರಶ್ನೆ ಏನಿದೆ, ಕ್ರಿಸ್ತಪೂರ್ವ 7ನೇ ಮತ್ತು 5ನೇ ಶತಮಾನಗಳ ನಡುವಿನ ಅವಧಿಯಲ್ಲಿ ಈ ಕೆಳಕಂಡ ಯಾವ ಗಮನಾರ್ಹ ಬೆಳವಣಿಗೆಗಳು ನಡೆದವು ಅಂತ ಕೇಳಿದ್ದಾರೆ. ಸೊ ಕ್ರಿಸ್ತಪೂರ್ವ ಇಲ್ಲಿ ಕೇಳಿದ್ದು 7ನೇ ಮತ್ತು 5ನೇ ಶತಮಾನದ ನಡುವಿನ ಬೆಳವಣಿಗೆಯಲ್ಲಿ ಯಾವ ರೀತಿಯಾದ ಬೆಳವಣಿಗೆಗಳು ನಮಗೆ ಕಂಡು ಬಂದಿವೆ ಅಂತ ಅಂದರೆ, ಬೌದ್ಧಿಕ ಜೀವನ ಪ್ರಕ್ಷುಬ್ಧ ಸ್ಥಿತಿಯಲ್ಲಿತ್ತು. ಹೌದು, ಅಂದರೆ ಇದು ಕಂಡು ಬಂದಿದೆ 7ನೇ ಮತ್ತು 5ನೇ ಶತಮಾನದಲ್ಲಿ. ಅದೇ ರೀತಿಯಾಗಿ ಹಳೆಯ ಬುಡಕಟ್ಟು ರಚನೆ ಶಿಥಿಲವಾಗತೊಡಗಿತ್ತು. ಇದು ಕೂಡ ಆ ಟೈಮ್ದಲ್ಲಿ ಆಗಿರತಕ್ಕಂಥದ್ದು. ಸೊ ಅದಕ್ಕೋಸ್ಕರ 2-3 ಸರಿ ಆಗ್ತವೆ, A, B ಸರಿ ಆಗ್ತವೆ. ಚಿಕ್ಕ ಪ್ರಾದೇಶಿಕ ರಾಜ್ಯಗಳು ಕಣ್ಮರೆಯಾದವು. ಇದು ತಪ್ಪು. ಕಣ್ಮರೆ ಆಗಲಿಲ್ಲ, ಆರಂಭ ಅಂದರೆ ಸ್ಟಾರ್ಟ್ ಆದವು ಆವಾಗ. ಸೊ ಅದಕ್ಕೋಸ್ಕರನೇ A ಮತ್ತು B ಮಾತ್ರ ಇಲ್ಲಿ ಸರಿ ಆಗ್ತವೆ. ಆಪ್ಷನ್ A ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತದ ರಾಷ್ಟ್ರೀಯ ಚಳವಳಿಯ ಸಂವಿಧಾನಾತ್ಮಕ ಹಂತದ ಭಾಗವಾಗಿದ್ದ ಚಟುವಟಿಕೆಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಭಾರತ ರಾಷ್ಟ್ರೀಯ ಚಳುವಳಿಯ ಸಂವಿಧಾನಾತ್ಮಕ ಭಾಗವಾಗಿರತಕ್ಕಂಥ ಚಟುವಟಿಕೆಗಳು ಯಾವುವು ಅಂತ ಅಂದರೆ, ಇಲ್ಲಿ ನೋಡೋದಾದರೆ ಮೊದಲನೇದೇನಿರುತ್ತೆ, ಖಾದಿಯ ಪ್ರವರ್ಧನೆ. ಹೌದು, ಇದು ಒಂದು ಸಂವಿಧಾನಾತ್ಮಕ ಹಂತದಲ್ಲಿರ್ತಕ್ಕಂಥ ಒಂದು ಪ್ರವರ್ಧನೆಯಾಗಿದೆ. ಖಾದಿಯ ಪ್ರವರ್ಧನೆ. ಅಸಹಕಾರ ಚಳವಳಿ ಏನಪ್ಪ ಅಂದರೆ ಸಂವಿಧಾನಾತ್ಮಕ ಹಂತ ಇರಲಿಲ್ಲ ಇದರಲ್ಲಿ. ಸೊ ಅದಕ್ಕೋಸ್ಕರ ಇದು ತಪ್ಪಾಗುತ್ತೆ. ಚಳವಳಿ ಹೌದು, ಬಟ್ ಸಂವಿಧಾನಾತ್ಮಕ ಹಂತ ಇರಲಿಲ್ಲ. ಉಪ್ಪಿನ ಸತ್ಯಾಗ್ರಹ, ಇದು ಕೂಡ ಇರಲಿಲ್ಲ, ಸಂವಿಧಾನದಲ್ಲಿ ಉಲ್ಲೇಖ ಇಲ್ಲ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ. ಮತ್ತು ಅಸ್ಪೃಶ್ಯತೆ ವಿರುದ್ಧ ಹೋರಾಟ, ಇದು ಇದೆ. ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಅಂದರೆ 17ನೇ ವಿಧಿಯಲ್ಲಿ ಕಂಡು ಬರುತ್ತಲ್ಲ, ಅದ್ರ ಬಗ್ಗೆ ಇದೆ. ಸೊ ಈ ಮತ್ತು ಖಾದಿಯ ಪ್ರವರ್ಧನೆ ಬಗ್ಗೆ ಕೂಡ ಕಂಡು ಬರುತ್ತೆ. ಸೊ ಅದಕ್ಕೋಸ್ಕರ A ಮತ್ತು D ಇಲ್ಲಿ ಆಪ್ಷನ್ ಹಾಳಾಗ್ತವೆ. ಆಪ್ಷನ್ A ಸರಿಯಾಗತ್ತೆ. ನೆಕ್ಸ್ಟ್, ಈ ಕೆಳಗಿನ ಯಾವ ಸಂಗತಿಗಳು ಆರ್ಯಭಟನಿಗೆ ತಿಳಿದಿದ್ದವು ಅಂತ ಕೇಳಿದ್ದಾರೆ. ಸೊ ಆರ್ಯಭಟ ಅಂತಂದ್ರೆ ನಮ್ಮ ದೇಶದ ಪ್ರಾಚೀನ ಕಾಲದ ಗ್ರೇಟೆಸ್ಟ್ ಫಿಸಿಷಿಯನ್ ಅಂತ ಕರಿತೀವಿ. ಸೊ ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದು ಅವನಿಗೆ ಅವರಿಗೆ ತಿಳಿದಿತ್ತು ಅಂತ ಅಂದರೆ, ಮೊದಲನೇದು ಏನು ಹೇಳುತ್ತೆ, ಭೂಮಿಯು ಸೂರ್ಯನ ಸುತ್ತ ಸುತ್ತುತ್ತದೆ ಅಂತ ಅವ್ರಿಗೆ ಗೊತ್ತಿತ್ತು. ಸರಿಯಾಗಿದೆ. ಅವ್ರ ಬುಕ್ದಲ್ಲಿ ಕೂಡ ಅವ್ರು ಹೇಳಿದ್ದಾರೆ. ಸೊ ಅದು ಸರಿಯಾಗಿದೆ. ಸೂರ್ಯ ಮತ್ತು ಚಂದ್ರಗ್ರಹಣಕ್ಕೆ ಕಾರಣಗಳು, ಅದು ಕೂಡ ಅವ್ರಿಗೆ ಗೊತ್ತಿತ್ತು. ಸೂರ್ಯ ಮತ್ತು ಚಂದ್ರಗ್ರಹಣಕ್ಕೆ ಏನು ಕಾರಣ ಅಂತ ಕೂಡ ಗೊತ್ತಿತ್ತು ಅವರಿಗೆ. ಮತ್ತು ನಕ್ಷತ್ರಗಳು ಸೂರ್ಯನ ಬೆಳಕನ್ನು ಪ್ರತಿಫಲಿಸುತ್ತವೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ತಪ್ಪಾಗತ್ತೆ ಇಲ್ಲಿ. ಮತ್ತು ಗ್ರಹಗಳು ಸೂರ್ಯನ ಸುತ್ತ ದೀರ್ಘವೃತ್ತೀಯ ಪಥದಲ್ಲಿ ಚಲಿಸುತ್ತವೆ ಅಂತ ಕೂಡ ಅವರಿಗೆ ತಿಳಿದಿತ್ತು. ಸೊ ಅದಕ್ಕೋಸ್ಕರ A, B ಮತ್ತು D ಸರಿ ಆಗ್ತವೆ. ಆಪ್ಷನ್ D ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ರೈತವಾರಿ ಪದ್ಧತಿಯು ಬ್ರಿಟಿಷ್ ಭಾರತದ ದಕ್ಷಿಣ ಭಾಗದಲ್ಲಿ ಪರಿಚಯಿಸಿದಂತಹ ಭೂಮಿ ಕರ ನಿರ್ಧರಣೆ ಪದ್ಧತಿಯಾಗಿತ್ತು. ಇದಕ್ಕೆ ಕಾರಣ ಅಂತ ಕೇಳಿದ್ದಾರೆ. ಸೊ ರೈತವಾರಿ ಪದ್ಧತಿ ಒಂದು ದಕ್ಷಿಣ ಭಾರತದ ಭಾಗದಲ್ಲಿ ಪರಿಚಯಿಸಿದ ಭೂಮಿ ಕರ ನಿರ್ಧರಣೆಯ ಪದ್ಧತಿಯಾಗಿತ್ತು. ಇದಕ್ಕೆ ಕಾರಣ ಏನಪ್ಪಾ ಅಂತಂದರೆ, ಇಲ್ಲಿ ಆಪ್ಷನ್ A, ಬ್ರಿಟಿಷ್ ಭಾರತದಲ್ಲಿ ಭೂಮಿ ಕಂದಾಯ ಸಂಗ್ರಹಣೆಯನ್ನು ಹೆಚ್ಚಿಸುವುದು ಇದರ ಉದ್ದೇಶವಾಗಿತ್ತು. ಅದಕ್ಕೋಸ್ಕರ ಇದು ಏನಪ್ಪಾ ಅಂದರೆ ಒಂದು ಭೂಮಿ ಕರ ನಿರ್ಧರಣೆ ಪದ್ಧತಿಯಾಗಿತ್ತು ಅಂತ ಕಾರಣ ಆಗುತ್ತೆ. ಆಪ್ಷನ್ A ಇಲ್ಲಿ ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್, ಮಾಪಿಳ್ಳೆ ದಂಗೆಯು ಡ್ಯಾಶ್ಗೆ ಸಂಬಂಧಿಸುವುದಾಗಿದೆ ಅಂತ ಕೇಳಿದ್ದಾರೆ. ಸೊ ಮಾಪಿಳ್ಳೆ ದಂಗೆ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಅಂದರೆ, ಇದೊಂದು ಏನಪ್ಪ ಅಂದರೆ ರಾಷ್ಟ್ರೀಯವಾದಿಗಳ ಅತೃಪ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ದಂಗೆಯಾಗಿದೆ. ರಾಷ್ಟ್ರೀಯವಾದಿಗಳ ಅತೃಪ್ತಿಗೆ ಮಾರ್ಗದರ್ಶನವಾಗಿರ್ತಕ್ಕಂಥ ದಂಗೆ ಇದು, ಮಾಪಿಳ್ಳೆ ದಂಗೆ. ನೆಕ್ಸ್ಟ್, ನಾಗರಿಕ ಉಲ್ಲಂಘನಾ ಚಳವಳಿಯ ಅವಧಿಯಲ್ಲಿ ಕರ್ನಾಟಕದಲ್ಲಿ ಈ ಕೆಳಗಿನ ಯಾವ ಸ್ಥಳಗಳನ್ನು ತೆರಿಗೆಗೆ ಒಳಪಡದ ಪ್ರದೇಶಗಳೆಂದು ಆಯ್ಕೆ ಮಾಡಲಾಯಿತು ಅಂತ ಕೇಳಿದ್ದಾರೆ. ನಾಗರಿಕ ಉಲ್ಲಂಘನಾ ಚಳವಳಿಯ ಅವಧಿಯಲ್ಲಿ ಕರ್ನಾಟಕದ ಯಾವ ಸ್ಥಳಗಳನ್ನು ತೆರಿಗೆಗೆ ಒಳಪಡದ ಪ್ರದೇಶಗಳು ಅಂತ ಹೇಳಲಾಗಿತ್ತಪ್ಪ ಅಂತಂದರೆ, ಇದು ಅಂಕೋಲ ತೆರಿಗೆಗೆ ಒಳಪಡದ ಪ್ರದೇಶವಾಗಿತ್ತು. ನೆಕ್ಸ್ಟ್, ಭಾರತದ ರಾಷ್ಟ್ರೀಯತಾವಾದಿಗಳ ಚಳವಳಿಯ ಇತಿಹಾಸದಲ್ಲಿ ಲಾಹೋರಿನ ಕಾಂಗ್ರೆಸ್ ಅಧಿವೇಶನವು ಒಂದು ಹೆಗ್ಗುರುತು ಏಕೆಂದರೆ ಅಂತ ಕೇಳಿದ್ದಾರೆ. ಸೊ INC ಒಂದು ಚಳವಳಿಗಳಲ್ಲಿ ಲಾಹೋರಿ ಕಾಂಗ್ರೆಸ್ ಅಧಿವೇಶನ ಒಂದು ಹೆಗ್ಗುರುತು. ಯಾಕಪ್ಪ ಅಂತಂದರೆ, ಇಲ್ಲಿ ನೋಡೋದಾದರೆ ಕಾಂಗ್ರೆಸ್ ಅಂತೂ ಇಂತೂ ಕೊನೆಯಲ್ಲಿ
ಪೂರ್ಣ ಸ್ವರಾಜ್ಯ ನಂಬಿಕೆಯನ್ನು ತೀವ್ರ ತ್ರಿವರ್ಣ ಧ್ವಜವನ್ನು ಅಳವಡಿಸಿಕೊಂಡಿತ್ತು. 1929ರಲ್ಲಿ ನಡೆದಿರ್ತಕ್ಕಂಥ ಲಾಹೋರ್ ಅಧಿವೇಶನದಲ್ಲಿ ಜವಾಹರ್ಲಾಲ್ ನೆಹರೂರವರು ಅಧ್ಯಕ್ಷತೆಯನ್ನು ವಹಿಸಿದ್ರು. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಪೂರ್ಣ ಸ್ವರಾಜ್ಯದ ನಂಬಿಕೆಯನ್ನು ಮತ್ತು ತ್ರಿವರ್ಣ ಧ್ವಜವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಒಂದು ಅಧಿವೇಶನವಾಗಿದೆ. ಸೊ ಅದಕ್ಕೋಸ್ಕರ ಇದನ್ನ ಮಹತ್ವಪೂರ್ಣವಾದ ಅಧಿವೇಶನ ಅಂತ ಕೂಡ ಕರೀತಾರೆ. ನೆಕ್ಸ್ಟ್, ಭಾರತದಲ್ಲಿ ಕಂಪನಿ ರಾಜ್ಯದ ಚರಿತ್ರೆಯಲ್ಲಿ 1813ರ ಸನ್ನದು ಅಧಿನಿಯಮ ಒಂದು ಮುಖ್ಯ ಹೆಗ್ಗುರುತು ಏಕೆಂದರೆ ಅಂತ ಕೇಳಿದ್ದಾರೆ. ಭಾರತದಲ್ಲಿ ಈ ಒಂದು ಕಂಪನಿ ರಾಜ್ಯದ ಚರಿತ್ರೆಯಲ್ಲಿ 1813 ಚಾರ್ಟರ್ ಕಾಯ್ದೆ ಅಂತ ಕರಿತೇವೆ. ಇದೊಂದು ಈ ಸನ್ನದು ಅಧಿನಿಯಮ ಒಂದು ಮುಖ್ಯ ಹೆಗ್ಗುರುತು ಅಂತ ಕರೀತಾರೆ. ಯಾಕಪ್ಪ ಅಂತಂದರೆ ಈ ಅಧಿನಿಯಮವು ಭಾರತದಲ್ಲಿ ಕಂಪನಿ ಹೊಂದಿದ್ದ ಭಾರತೀಯ ಪ್ರಾಂತ್ಯಗಳ ಮೇಲೆ ಬ್ರಿಟಿಷ್ ಸಿಂಹಾಸನದ ಸಾರ್ವಭೌಮತ್ವವನ್ನು ಖಾತರಿಪಡಿಸಿತು. ಸೊ ಅದಕ್ಕೋಸ್ಕರ ಇದೊಂದು ಒಂದು ಹೆಗ್ಗುರುತು ಅಂತ ಹೇಳಲಾಗುತ್ತೆ, ಮುಖ್ಯವಾದ ಹೆಗ್ಗುರುತು ಅಂತ. ನೆಕ್ಸ್ಟ್, ಸಂಗಮ್ ಸಾಹಿತ್ಯದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು ಅಂತ ಕೇಳಿದ್ದಾರೆ. ಸೊ ಸಂಗಮ್ ಸಾಹಿತ್ಯದಲ್ಲಿ ಫಲವತ್ತಾದ ಕೃಷಿ ಭೂಮಿಯನ್ನು ಮರುಧಮ್ ಅಂತ ಕರೆಯಲಾಗುತ್ತಿತ್ತು. ಆಪ್ಷನ್ ಬಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಈ ಕೆಳಗಿನ ಸಿಂಧೂ ಸಂಸ್ಕೃತಿಯ ಯಾವ ನಗರದಲ್ಲಿ ವ್ಯಾಪಕವಾದ ಜಲ ಸಂಗ್ರಹಣೆಯ ವ್ಯವಸ್ಥೆ ಕಂಡು ಬಂದಿದೆ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನ ಯಾವ ಸಿಂಧೂ ಸಂಸ್ಕೃತಿಯ ನಗರದಲ್ಲಿ ವ್ಯಾಪಕವಾದ ಜಲ ಸಂಗ್ರಹಣೆಯ ವ್ಯವಸ್ಥೆ ಕಂಡು ಬಂದಿದೆ ಅಂತ ಅಂದರೆ ಇದು ಧೋಲಾವೀರದಲ್ಲಿ ಒಂದು ವ್ಯಾಪಕವಾದ ಒಂದು ಜಲ ಸಂಗ್ರಹಣೆ ವ್ಯವಸ್ಥೆ ಕಂಡು ಬಂದಿರತಕ್ಕಂಥದ್ದು. ನೆಕ್ಸ್ಟ್, ಕೆಳಗೆ ಸೂಚಿಸಿದ ಪಟ್ಟಿಯಲ್ಲಿ ಮಹಾಯಾನ ಬೌದ್ಧರನ್ನು ಹೀನಯಾನದವರಿಂದ ಬೇರ್ಪಡಿಸುವ ವಿಶಿಷ್ಟ ಲಕ್ಷಣಗಳನ್ನು ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಮಹಾಯಾನ ಬೌದ್ಧರನ್ನು ಹೀನಯಾನದಿಂದ ಬೇರ್ಪಡಿಸ್ತಕ್ಕಂಥ ವಿಶಿಷ್ಟ ಲಕ್ಷಣಗಳು ಯಾವುವು ಅಂತ ಅಂದರೆ ಇಲ್ಲಿ ನೋಡೋದಾದರೆ ಬುದ್ಧ ಮೂರ್ತಿಗಳು ಹೌದು, ಇದು ಹೌದು. ಮತ್ತು ಅದೇ ರೀತಿಯಾಗಿ ಸ್ತೂಪಗಳು ಏನು ಕಾಮನ್ ಇದ್ದಾವೆ, ಅದರಲ್ಲಿ ಏನು ಬರೋಂಗಿಲ್ಲ. ಚೈತ್ಯಗಳು ಕೂಡ ಕಾಮನ್ ಇದ್ದಾವೆ ಎರಡರಲ್ಲಿ. ಸಂಸ್ಕೃತ ಗ್ರಂಥಗಳಲ್ಲಿ ಕೂಡ ಅವ್ರನ್ನ ಬೇರ್ಪಡನೆ ಮಾಡಲು ಹೇಳಲಾಗುತ್ತದೆ. ಸೊ ಇದು ಕೂಡ ಹೌದು. ಸೊ ಅದಕ್ಕೋಸ್ಕರ ಎ ಮತ್ತು ಡಿ, ಇದು ಡಿ ಆಗಬೇಕಿದು. ಎ ಮತ್ತು ಡಿ ಸರಿ ಆಗ್ತವೆ. ಆಪ್ಷನ್ ಬಿ ಸರಿ ಆಗುತ್ತೆ. ನೆಕ್ಸ್ಟ್, ಹೀನಯಾನ ಮತ್ತು ಮಹಾಯಾನ ಬೇರ್ಪಡಿಸ್ತಕ್ಕಂಥ ಲಕ್ಷಣಗಳು ನೋಡಿ ಸ್ನೇಹಿತರೆ. ಕ್ವಶನ್ಗಳು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಡ್ರಿ. ಈ ಕೆಳಗಿನ ಸಂಗತಿಗಳು ಗುಪ್ತರ ಆಳ್ವಿಕೆಯನ್ನು ಅದಕ್ಕೂ ಹಿಂದಿನ ಆಳ್ವಿಕೆಯಿಂದ ಪ್ರತ್ಯೇಕಿಸುತ್ತವೆ. ಇದನ್ನು ಅವನ್ನ ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಈ ಕೆಳಗಿನ ಯಾವ ಒಂದು ಆಳ್ವಿಕೆಗಳು ಪ್ರತ್ಯೇಕಿಸುತ್ತವೆ, ಗುಪ್ತರ ಆಳ್ವಿಕೆಯನ್ನು ಅದಕ್ಕೂ ಹಿಂದಿನ ಆಳ್ವಿಕೆಯಿಂದ ಪ್ರತ್ಯೇಕಿಸುತ್ತವೆ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಮೊದಲನೇದು ನಗರಗಳ ಅವನತಿ ಹೌದು, ಇದು ಹೌದಾಗುತ್ತೆ. ರೀಸನ್ ಆಗುತ್ತೆ ಏನಪ್ಪ ಅಂದರೆ ಅದಕ್ಕೂ ಹಿಂದೆ ನಗರಗಳು ಇರಲಿಲ್ಲ. ಸೊ ಅದಕ್ಕೋಸ್ಕರನೇ ಗುಪ್ತರ ಆಳ್ವಿಕೆಯಲ್ಲಿ ನಗರಗಳು ಸ್ಥಾಪನೆ ಆಗ್ತಾ ಇದ್ವು. ಸೊ ಬಂಗಾರದ ನಾಣ್ಯಗಳು ಇದೇನು ಸಂಬಂಧ ಇಲ್ಲ, ಇದಕ್ಕೂ ಅದಕ್ಕೇನು ಬೇರ್ಪಡಿಸಂಗಿಲ್ಲ. ಇದು ಬಿ ತಪ್ಪಾಗುತ್ತೆ. ಅಧಿಕಾರ ವಿಕೇಂದ್ರೀಕರಣ ಹೌದು, ಇದು ಕೂಡ ಒಂದು ರೀಸನ್ ಆಗುತ್ತೆ. ಗುಪ್ತರ ಮತ್ತು ಅದಕ್ಕೆ ಹಿಂದಿನ ಆಳ್ವಿಕೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಅಧಿಕಾರ ವಿಕೇಂದ್ರೀಕರಣ ಆಯಿತು. ದೇವಾಲಯ ವಾಸ್ತುಶಿಲ್ಪ ಇದರಲ್ಲಿ ಕೂಡ ವ್ಯತ್ಯಾಸ ಕಂಡು ಬಂತು. ಸೊ ಅದಕ್ಕೋಸ್ಕರನೇ 1, 3, 4 ಇಲ್ಲಿ ಸರಿ ಆಗ್ತವೆ. ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ. ಗುಪ್ತರು ಮತ್ತು ಅದಕ್ಕೂ ಹಿಂದಿನ ಒಂದು ಆಳ್ವಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಬೇರ್ಪಡಿಸುವುದು. ನೆಕ್ಸ್ಟ್, ಕ್ರಿಸ್ತ ಶಕ 9 ಮತ್ತು 10ನೇ ಶತಮಾನದಲ್ಲಿ ಉತ್ತರ ಭಾರತದ ಮೇಲಿನ ಚಕ್ರಾಧಿಪತ್ಯಕ್ಕಾಗಿ ಈ ಕೆಳಗೆ ಸೂಚಿಸಿದ 3 ರಾಜವಂಶಗಳ ನಡುವೆ ಸೆಣಸಾಟ ನಡೆಯಿತು, ಅವರನ್ನು ಗುರುತಿಸಿರಿ ಅಂತ ಕೇಳಿದರು. 9 ಮತ್ತು 10ನೇ ಶತಮಾನ ಅಂತಂದರೆ ಕ್ರಿಸ್ತ ಶಕ 9 ಮತ್ತು 10ನೇ ಶತಮಾನ ಅಂತ ಬಂದರೆ ಅವಾಗ ಯಾರು ಭಾಳ ಟ್ರೆಂಡಿಂಗ್ ಒಳಗಡೆ ಇದ್ರಪ್ಪ ಅಂತಂದರೆ ರಜಪೂತರು ಏನು ಇರಲಿಲ್ಲ. ಯಾಕಪ್ಪ ಅಂದರೆ ಅವರು ಅಷ್ಟೊಂದು ಇದಿರಲಿಲ್ಲ. ಬಟ್ ಉತ್ತರ ಭಾರತದ ಮೇಲೆ ಪ್ರತಿಹಾರರು ಬಿದ್ದರು, ಇವರು ಮಾಡಿದರು. ಪಾಲರು ಮತ್ತು ರಾಷ್ಟ್ರಕೂಟರು ಇವರು 3 ಜನ ಸೆಣಸಾಟ ನಡೆಸಿದರು ಉತ್ತರ ಭಾರತದ ಮೇಲೆ ಚಕ್ರಾಧಿಪತ್ಯವನ್ನು ಹೊಂದಬೇಕಂತ. ಸೊ ಅದಕ್ಕೋಸ್ಕರ 2, 3, 4 ಇಲ್ಲಿ ಸರಿ ಆಗ್ತವೆ. ನೆಕ್ಸ್ಟ್, 9 ಮತ್ತು 10ನೇ ಶತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಶಾತವಾಹನರ ಕಾಲದಲ್ಲಿ ನಗರಾಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು ಅಂತ ಕೇಳಿದ್ದಾರೆ. ಸೊ ಶಾತವಾಹನರ ಕಾಲದಲ್ಲಿ ನಗರ ಆಡಳಿತವು ಈ ನಿಗಮ ಸಭಾರವರ ಕೈಯಲ್ಲಿತ್ತು. ಆಪ್ಷನ್ ಎ ಸರಿಯಾಗುತ್ತೆ, ನಿಗಮ ಸಭಾ. 19ನೇ ಶತಮಾನದವರೆಗೆ ಭಾರತದಲ್ಲಿ ಪರಿಚಿತವಾಗಿದ್ದ ಅತಿದೊಡ್ಡ ಕಾಲುವೆಗಳ ಸಂಪರ್ಕ ಜಾಲವನ್ನು ನಿರ್ಮಿಸಿದಂತಹ ಸುಲ್ತಾನ ಯಾರು ಅಂತ ಕೇಳಿದ್ದಾರೆ. ಸೊ ಯಾರಪ್ಪ ಅಂತಂದರೆ ಆಪ್ಷನ್ ಬಿ ಫಿರೋಜ್ ಶಾ ತುಘಲಕ್ನು ಈ ಒಂದು 19ನೇ ಶತಮಾನದವರೆಗೆ ಭಾರತದಲ್ಲಿ ಪರಿಚಿತವಾಗಿದ್ದ ಅತಿದೊಡ್ಡ ಕಾಲುವೆಗಳ ಸಂಪರ್ಕ ಜಾಲವನ್ನು ನಿರ್ಮಿಸಿದಂತಹ ವ್ಯಕ್ತಿಯಾಗಿದ್ದಾನೆ. ಆಪ್ಷನ್ ಬಿ ಸರಿಯಾಗುತ್ತೆ ಇಲ್ಲಿ. ನೆಕ್ಸ್ಟ್, ಅಮೀರ್ ಖುಸ್ರೋ ದೆಹಲಿ ಸುಲ್ತಾನರ ಕಾಲದ ಶ್ರೇಷ್ಠ ಪರ್ಷಿಯನ್ ಕವಿ ಎಂದು ಗೌರವಿಸಲ್ಪಟ್ಟಿದ್ದಾನೆ.
ಈ ಕೆಳಗಿನ ಯಾವ ಕೃತಿಯನ್ನು ಅವರು ಬರೆದಿಲ್ಲ ಅಂತ ಕೇಳಿದ್ದಾರೆ. ಸೊ ಅಮೀರ್ ಖುಸ್ರೋನು ದೆಹಲಿ ಸುಲ್ತಾನರ ಕಾಲದ ಶ್ರೇಷ್ಠ ಪರ್ಷಿಯನ್ ಕವಿ ಎಂದು ಗೌರವಿಸಲ್ಪಟ್ಟಿದ್ದಾನೆ. ಸೊ ಇದರಲ್ಲಿ ಯಾವುದು ಅವರು ಬರೆದಿಲ್ಲ ಅಂತ ಅಂದರೆ ಇಲ್ಲಿ ಮೊದಲನೇದು ತಾರಿಕ್ ಇ ಫಿರೋಜ್ ಶಾಹನ ಅವ್ರು ಏನಪ್ಪ ಅಂತಂದರೆ ಅವರು ಬರೆದಿದ್ದಾರೆ. ಸೊ ಇದು ಸರಿಯಾಗುತ್ತೆ. ಅಶಿಕಾವನ್ನು ಬರೆದಿದ್ದಾರೆ. ಕಿರಾನ್ ಉಶ್ ಸದೇನ್ರನ್ನು ಕೂಡ ಬರೆದಿದ್ದಾರೆ. ಮಿಪ್ರಾ ಉಲ್ ಕುತುವನ್ನು ಅವ್ರು ಬರೆದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಡಿ ತಪ್ಪಾಗುತ್ತೆ. ಡಿ ನಮಗೆ ಬೇಕಾಗಿರತಕ್ಕಂಥ ಆನ್ಸರ್ ಆಗುತ್ತೆ ನೋಡಿ ಸ್ನೇಹಿತರೆ, ಇದೆ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಹೀಗೆ ಕರೆಯಲಾಗುತ್ತಿತ್ತು ಅಂತ ಕೇಳಿದ್ದಾರೆ. ಸೊ ವಿಜಯನಗರ ಸಾಮ್ರಾಜ್ಯದ ಪ್ರಾಂತ್ಯಗಳನ್ನು ಏನಂತ ಕರೆಯಲಾಗುತ್ತಿತ್ತು ಅಂತ ಅಂದರೆ ರಾಜ್ಯಗಳು ಎಂದು ಕರೆಯಲಾಗುತ್ತಿತ್ತು. ನೆಕ್ಸ್ಟ್, ಈ ಕೆಳಗಿನ ಯಾವ ಯುದ್ಧಗಳು ಹುಮಾಯೂನ್ಗೆ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ. ಸೊ ಹುಮಾಯೂನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯುದ್ಧಗಳು ಯಾವುವು ಅಂತ ಅಂದರೆ ಇಲ್ಲಿ ನೋಡೋದಾದರೆ ಕಲಿಂಜರ್ ಯುದ್ಧ, ಹೌದು ಹುಮಾಯೂನ್ಗೆ ಸಂಬಂಧಪಟ್ಟಿದೆ ಕಲಿಂಜರ್ ಯುದ್ಧ. ಅದೇ ರೀತಿಯಾಗಿ ಚುನಾರ್ ಯುದ್ಧ, ಇದು ಕೂಡ ಹುಮಾಯೂನ್ಗೆ ಸಂಬಂಧಪಟ್ಟಿದೆ. ಮತ್ತು ಎರಡನೇ ಪಾಣಿಪತ್ ಹುಮಾಯೂನ್ ಭಾಗವಹಿಸಿಲ್ಲ, ಇದು ತಪ್ಪು. ಹಲ್ದಿಘಾಟ್ ಕದನ ಕೂಡ ಅವನಿಗೆ ಸಂಬಂಧಪಟ್ಟಿಲ್ಲ. ಸೊ ಎ ಮತ್ತು ಬಿ ಮಾತ್ರ ಇಲ್ಲಿ ಸರಿಯಾಗ್ತವೆ. 1, 2 ಅಂದರೆ ಆಪ್ಷನ್ ಡಿ ಸರಿಯಾಗುತ್ತೆ. ನೆಕ್ಸ್ಟ್, ಗಗನ್ ಮಹಲ್ ಕಟ್ಟಡವು ಯಾವ ಮನೆತನದ ವಾಸ್ತುಶಿಲ್ಪಿಯ ಸಾಧನೆ ಅಂತ ಕೇಳಿದ್ದಾರೆ. ಸೊ ಗಗನ್ ಮಹಲ್ ಕಟ್ಟಡ ಆದಿಲ್ ಶಾಹಿಗಳ ವಾಸ್ತುಶಿಲ್ಪಿಗೆ ಸಾಧನೆಯಾಗಿದೆ. ಆದಿಲ್ ಶಾಹಿ ಮನೆತನದ ವಾಸ್ತುಶಿಲ್ಪಿಗೆ ಸಾಧನೆ ಇದು. ನೆಕ್ಸ್ಟ್, ಗಗನ್ ಮಹಲ್ ಕಟ್ಟಡ 1930 ಏಪ್ರಿಲ್ನಲ್ಲಿ ಬೆಳಗಾಂನಲ್ಲಿ ಉಪ್ಪನ್ನು ಮಾರಿ ಉಪ್ಪಿನ ಕಾನೂನನ್ನು ಮುರಿದವರು ಯಾರು ಅಂತ ಕೇಳಿದ್ದಾರೆ. 1930ರಲ್ಲಿ ಬೆಳಗಾವಿ ಒಳಗಡೆ ಉಪ್ಪು ಮಾರಿ ಉಪ್ಪಿನ ಕಾನೂನನ್ನು ಮುರಿದವರು ಯಾರಪ್ಪ ಅಂತಂದರೆ ಗಂಗಾಧರ್ ರಾವ್ ದೇಶಪಾಂಡೆ ಅವರು. ನೆಕ್ಸ್ಟ್, 1928ರ ಬೆಂಗಳೂರಿನ ಗಲಭೆಗಳಲ್ಲಿ ಕಂಡು ಬಂದಿರುವಂತಹ ಗಣಪತಿ ಗಲಭೆ, ಇದು ಭಾಳ ಇಂಪಾರ್ಟೆಂಟ್ ಮತ್ತು ಭಾಳ ಸಲ ಈ ಪ್ರಶ್ನೆ ಆಗಿದೆ ನೋಡಿ ಸ್ನೇಹಿತರೆ. 1928ರಲ್ಲಿ ಬೆಂಗಳೂರಿನ ಒಳಗಡೆ ಒಂದು ಗಣಪತಿಯ ಗಲಭೆ ಕಂಡು ಬಂತು. ಹಿಂದೂ ಮತ್ತು ಮುಸ್ಲಿಮರ ಸರಣಿ ಸಂಘರ್ಷಗಳು ಮತ್ತು ಬೆಂಗಳೂರು ನಗರದಲ್ಲಿ ಶಾಲೆಯ ಆವರಣದಲ್ಲಿ ಒಂದು ಗಣೇಶ ಪ್ರತಿಮೆಯ ಮೇಲೆ ಕಮಾನನ್ನು ನಿರ್ಮಿಸುವ ಸಂದರ್ಭದಲ್ಲಿ ಉಂಟಾಗಿದ್ದು, ಮೈಸೂರಿನ ಮಹಾರಾಜರು ಈ ಘಟನೆಯ ಬಗ್ಗೆ ವಿಚಾರಣೆ ನಡೆಸಲು ಸಮಿತಿಯೊಂದನ್ನು ರಚಿಸಿದ್ದು, ಈ ಸಮಿತಿಯ ಮುಖ್ಯಸ್ಥರು ಯಾರು ಅಂತ ಕೇಳಿದ್ದಾರೆ. ಅಂದರೆ ಗಣಪತಿಯ ಒಂದು ಸ್ಕೂಲಿನ ಇದ್ರ ಮಂಟಪ ಕಟ್ತಾ ಇದ್ರು, ಗಣಪತಿ ಮಂಟಪ, ಅಲ್ಲಿ ಒಂದು ಜಗಳ ಆಯಿತು ಹಿಂದೂ ಮತ್ತು ಮುಸ್ಲಿಮರ ನಡುವರ್ಕ. ಸೊ ಅದು ಒಂದು 1928ರಲ್ಲಿ ಆಗಿರ್ತಂಥ ಆ ಜಗಳದ ತನಿಖೆ ನಡೆಸಲಿಕ್ಕೆ ಮೈಸೂರು ರಾಜರು ಯಾರನ್ನ ನೇಮಿಸಿದ್ರು ಅಂತ ಕೇಳಿದ್ದಾರೆ. ಸೊ ಯಾರನ್ನಪ್ಪ ಅಂತಂದರೆ ಇಲ್ಲಿ ಆಪ್ಷನ್ ಎ ನೋಡಿ, ಸರ್ ಮಿರ್ಜಾ ಇಸ್ಮಾಯಿಲ್ ರವರನ್ನ ಮೈಸೂರಿನ ರಾಜರು ನೇಮಿಸಿದ್ದರು, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್, ಸಂಸ್ಕೃತಿ ಭಾಷೆಯ ಪ್ರಾಚೀನತೆ ಹೇಗೆ ಇರಲಿ ಅದು ಒಂದು ಅದ್ಭುತ ರಚನೆಯಾಗಿದೆ. ಗ್ರೀಕ್ಗಿಂತಲೂ ಪರಿಪೂರ್ಣವಾಗಿದೆ, ಲ್ಯಾಟಿನ್ಗಿಂತಲೂ ಸಮೃದ್ಧಿಯಾಗಿದ್ದು, ಇದು ಇತರೆಯಂತಲೂ ಅತ್ಯುತ್ತಮವಾಗಿ ಸುಧಾರಿತವಾಗಿದೆ. ಇವೆರಡಕ್ಕೂ ಒಂದು ಪ್ರಬಲವಾದ ಸಾದೃಶ್ಯತೆ ತಂದಿದ್ದು, ಇದು ಕ್ರಿಯಾಪದಗಳ ಬೇರುಗಳಲ್ಲಿ ಮತ್ತು ವ್ಯಾಕರಣ ರೂಪಗಳೆರಡಲ್ಲೂ ಡ್ಯಾಶ್ ಎಂದು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಅಂದರೆ ಈ ರೀತಿಯಾಗಿ ಒಂದು ವಾಕ್ಯವನ್ನು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಈ ಒಂದು ವಾಕ್ಯವನ್ನು ಸಂಸ್ಕೃತ ಭಾಷೆಯ ಬಗ್ಗೆ ಹೇಳಿದವರು ಯಾರಪ್ಪ ಅಂತಂದರೆ ವಿಲಿಯಂ ಜೋನ್ಸ್ ರವರು. ಆಪ್ಷನ್ ಎ ಇಲ್ಲಿ ಸರಿಯಾಗುತ್ತೆ. ನೆಕ್ಸ್ಟ್, ಈಸ್ಟ್ ಇಂಡಿಯಾ ಕಂಪನಿಯನ್ನು ಅನೌಪಚಾರಿಕವಾಗಿ ಕೆಳಗಿನವುಗಳಲ್ಲಿ ಯಾವುದು ಎಂದು ಕರೆಯಲಾಗುತ್ತಿದೆ ಅಂತ ಕೇಳಿದ್ದಾರೆ. ಸೊ ಈಸ್ಟ್ ಇಂಡಿಯಾ ಕಂಪನಿಯನ್ನು ಏನಂತ ಕೂಡ ಕರಿತಿದ್ರು ಅಂತಂದರೆ ಜಾನ್ ಕಂಪನಿ ಅಂತ ಕೂಡ ಅನೌಪಚಾರಿಕವಾಗಿ ಕರೆಯಲಾಗುತ್ತಿತ್ತು. ಈ ಕೆಳಗಿನವುಗಳನ್ನು ಪರಿಗಣಿಸಿ. ಸೊ ಯಾವುದು ಸರಿ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಗುರುತಿಸಿರಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡೋದಾದರೆ ಅಮೀರ್ ಖುಸ್ರೋನು ಒಂದು ಹೊಸ ಸಾಹಿತ್ಯಿಕ ಶೈಲಿಯನ್ನು ಪರ್ಷಿಯನ್ದಲ್ಲಿ ಸೃಷ್ಟಿಸಿದ್ದು, ಇದನ್ನು ಸಬಕ್ ಇ ಹಿಂದಿ ಎಂದು ಕರೆಯಲಾಗಿದೆ. ಸೊ ಇದು ಸರಿಯಾಗಿದೆ. ಅಮೀರ್ ಖುಸ್ರೋ ಸೃಷ್ಟಿಸಿದ್ದು ಸಬಕ್ ಇ ಹಿಂದಿ ಅಂತ ಕೂಡ ಕರೆಯಲಾಗಿದೆ. ಅಮೀರ್ ಖುಸ್ರೋನು ನಿಜಾಮುದ್ದೀನ್ ಔಲಿಯಾನ ಶಿಷ್ಯನಾಗಿದ್ದ, ಇದು ಕೂಡ ಹೌದು. ಅಮೀರ್ ಖುಸ್ರೋ ನಿಜಾಮುದ್ದೀನ್ ಔಲಿಯಾನ ಶಿಷ್ಯನಾಗಿದ್ದ. ಅವನು ಪರ್ಸೋ ಅರೇಬಿಕ್ ರಾಗಗಳೇ ಮುಂತಾದವುಗಳನ್ನು ಪರಿಚಯಿಸಿದ, ಇದು ಕೂಡ ಸರಿಯಾಗುತ್ತೆ. 3 ಸರಿಯಾಗ್ತವೆ ಇಲ್ಲಿ, ಎ, ಬಿ ಮತ್ತು ಸಿ. ನೆಕ್ಸ್ಟ್, ಈ ಕೆಳಗಿನವುಗಳನ್ನು ಪರಿಗಣಿಸಿ. ಸೊ ಇದರಲ್ಲಿ ಯಾವುದು ಸರಿ ಅಂತ ಉತ್ತರಿಸಿ ಅಂತ ಕೇಳಿದ್ದಾರೆ. ಸೊ ಮೊದಲನೇದು ಏನು ಹೇಳುತ್ತೆ, ಭಕ್ತಿ ಸಂತನಾದ ನಾಮದೇವನು ವೃತ್ತಿಯಿಂದ ಒಬ್ಬ ದರ್ಜಿಯವನಾಗಿದ್ದ, ಸರಿಯಾಗಿದೆ. ಭಕ್ತಿ ಸಂತನಾದ ನಾಮದೇವ ವೃತ್ತಿಯಿಂದ ಒಬ್ಬ ದರ್ಜಿಯವನಾಗಿದ್ದ. ಅದೇ ರೀತಿ ಭಕ್ತಿ ಸಂತನಾದ ಕಬೀರನು ವೃತ್ತಿಯಿಂದ ನೇಯ್ಗೆಯವನಾಗಿದ್ದ, ಇದು ಕೂಡ ಸರಿಯಾಗುತ್ತೆ. ಅವ ನೇಯ್ಗೆ ಮಾಡ್ತಿದ್ದ, ಯಾರು ಈ ಒಂದು ಭಕ್ತಿ ಸಂತ ಕಬೀರ. ಇನ್ನು ಭಕ್ತಿ ಸಂತನಾದ ರವಿದಾಸನು ವೃತ್ತಿಯಿಂದ ಚಮ್ಮಾರನಾಗಿದ್ದ, ಇದು ಕೂಡ ಸರಿಯಾಗತ್ತೆ. ಎ, ಬಿ, ಸಿ 3 ಸರಿಯಾಗ್ತವೆ. ಆಪ್ಷನ್ ಡಿ ಇಲ್ಲಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್,
ಹರ್ಟಾಗ್ ಸಮಿತಿ ವರದಿಗೆ ಈ ಪೈಕಿ ಯಾವುದು ಸಂಬಂಧಿಸಿದೆ ಅಂತ ಕೇಳಿದ್ದಾರೆ. ಸೊ ಹರ್ಟಾಗ್ ಸಮಿತಿಯ ವರದಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಇದರಲ್ಲಿ ಯಾವುದು ಸಂಬಂಧಪಟ್ಟಿದೆ ಅಂತ ಅಂದರೆ ಬ್ರಿಟಿಷ್ ಭಾರತದಲ್ಲಿ ಶಿಕ್ಷಣದ ಬೆಳವಣಿಗೆ ಮತ್ತು ಅವರ ಭವಿಷ್ಯ ಪ್ರಗತಿಯ ಅಂತಸ್ವತ್ತುಗಳು, ಇದು ಹರ್ಟಾಗ್ ಸಮಿತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಂಬಂಧಿಸಿದ್ದಾಗಿದೆ. ನೆಕ್ಸ್ಟ್, ಕೆಳಗಿನ ಯಾವ ನೀಡಿಕೆಗೆ ಸಂಬಂಧಿಸಿದಂತೆ ಗಾಂಧೀಜಿರವರು ಹೀಗೆ ಹೇಳಿದರೂ ಮುಳುಗುವ ಬ್ಯಾಂಕಿಗೆ ಉತ್ತರ ದಿನಾಂಕದ ಚೆಕ್ಕನ್ನು ನೀಡಿದಂತೆ ಅಂತ ಯಾವ ಒಂದು ಇದಕ್ಕೆ ಹೇಳಿದರಪ್ಪ ಅಂತಂದರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ನೋಡಿ. ಯುದ್ಧಾನಂತರ ಡೊಮಿನಿಯನ್ ಸ್ಥಾನ ನೀಡುವಂತಹ ಕ್ರಿಪ್ಸ್ ಕೊಡುಗೆ ಬಂತಲ್ಲ, ಸೊ ಅದಕ್ಕೋಸ್ಕರನೇ ಆ ಒಂದು ಕ್ರಿಪ್ಸ್ ಕೊಡುಗೆಯ ಬಗ್ಗೆ ಈ ರೀತಿಯಾಗಿ ಗಾಂಧೀಜಿರವರು ಟೀಕಿಸಿದರು. ನೆಕ್ಸ್ಟ್, ಪೋಸ್ಟ್ ಡೇಟೆಡ್ ಚೆಕ್ ಅಂತ ಇಂಗ್ಲೀಷ್ ಒಳಗಡೆ ಕರಿತೀವಿ. ನೆಕ್ಸ್ಟ್, ಕೆಳಗಿನ ಯಾವ ದೆಹಲಿ ಸುಲ್ತಾನರು ಸಿಜ್ದಾ ಪದ್ಧತಿಯನ್ನು ಪರಿಚಯಿಸಿದರು ಮತ್ತು ಸುಲ್ತಾನರು ಭೂಮಿಯ ಮೇಲೆ ದೇವರ ಪ್ರತಿನಿಧಿಗಳೆಂದು ಸಾರುವಂತಹ ಪವಿತ್ರ ಹಕ್ಕುಗಳ ಇರಾನಿಯ ಸಿದ್ಧಾಂತವನ್ನು ಅನುಷ್ಠಾನಗೊಳಿಸಿದರು ಅಂತ ಕೇಳಿದ್ದಾರೆ. ಸೊ ಯಾರು ಸಿಜ್ದಾ ಪದ್ಧತಿಯನ್ನು ಪರಿಚಯಿಸಿದರು ಮತ್ತು ಸುಲ್ತಾನರು ಭೂಮಿಯ ಮೇಲೆ ದೇವರ ಪ್ರತಿನಿಧಿಗಳೆಂದು ಸಾರುವಂತಹ ಪವಿತ್ರ ಹಕ್ಕುಗಳ ಇರಾನಿಯ ಸಿದ್ಧಾಂತಗಳನ್ನು ಪರಿಚಯಿಸಿದರಪ್ಪ ಅಂತಂದರೆ ಇದು ಬಲ್ಬನ್. ಆಪ್ಷನ್ ಎ ಇಲ್ಲಿ ಸರಿಯಾಗತ್ತೆ. ಬಲ್ಬನ್ ಇದನ್ನು ಪರಿಚಯಿಸಿದ. ಈ ಕೆಳಗಿನ ಯಾವ ದೊರೆಯು ತಲಕಾಡುಗೊಂಡ ಎಂಬ ಬಿರುದನ್ನು ಹೊಂದಿದ್ದನು ಅಂತ ಕೇಳಿದ್ದಾರೆ. ಸೊ ತಲಕಾಡುಗೊಂಡ ಅನ್ನುವಂಥ ಬಿರುದನ್ನು ವಿಷ್ಣುವರ್ಧನನಿಗೆ ಕರೆಯಲಾಗುತ್ತಿತ್ತು. ಹೊಯ್ಸಳರ ವಿಷ್ಣುವರ್ಧನನಿಗೆ ತಲಕಾಡುಗೊಂಡ ಅಂತ ಕರೆಯಲಾಗುತ್ತಿತ್ತು. ನೆಕ್ಸ್ಟ್, ಮಾರ್ಲೆ ಮಿಂಟೋ ಸುಧಾರಣೆಗಳ ಕುರಿತಾದ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಮಾರ್ಲೆ ಮಿಂಟೋ 1919 ಕಾಯ್ದೆ ಇದು. ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಸೊ ಮೊದಲನೇದಾಗಿ ಇದನ್ನು ಭಾರತೀಯ ಕೌನ್ಸಿಲ್ ಕಾಯ್ದೆ 1909 ಅಂತ ಕೂಡ ತಿಳಿಯಲಾಗಿದೆ. 1909 ನಾನು ಮಾಂಟಿಗೋ ಚೆಮ್ಸ್ಫರ್ಡ್ ಅದು 1919 ಅಂದರೆ ಇದು ಮಾಂಟಿಗೋ ಚೆಮ್ಸ್ಫರ್ಡ್. ಸೊ ಅದೇ ರೀತಿಯಾಗಿ ಇದು ಮಿಂಟೋ ಮಾರ್ಲೆ ಅಂತ ಕೂಡ ಕರಿತೀವಿ. ಮಿಂಟೋ ಮಾರ್ಲೆ ಅಂತ ಅಂದರೆ 1909 ಇದು ಸರಿಯಾಗುತ್ತೆ ಸ್ನೇಹಿತರೆ. ಸಾರಿ, ನಂದೇ ಮಿಸ್ಟೇಕ್ ಆಯಿತು. 1919 ಅಂದರೆ ಮಾಂಟಿಗೋ ಚೆಮ್ಸ್ಫರ್ಡ್ ಅದು. ಇನ್ನು ಪ್ರಥಮ ಬಾರಿಗೆ ಭಾರತದ ವಿವಿಧ ಶಾಸಕಾಂಗ ಕೌನ್ಸಿಲ್ಗಳಿಗೆ ಭಾರತೀಯರ ಚುನಾವಣೆಗಳನ್ನು ಪರಿಣಾಮಕಾರಿಯಾಗಿ ಶಾಸನಬದ್ಧಗೊಳಿಸಲಾಯಿತು. ಇದು ಕೂಡ ಹೌದು, ಇದು ಕೂಡ ಸರಿಯಾಗುತ್ತೆ. ಎ ಸರಿ, ಬಿ ಸರಿ. ಮತ್ತು ಬ್ರಿಟಿಷರು ಮುಸ್ಲಿಂ ನಾಯಕರ ಇಲ್ಲಿಯವರೆಗಿನ ಪ್ರತ್ಯೇಕ ಸಮುದಾಯದ ಬೇಡಿಕೆಯ ಈ ಕಾಯ್ದೆಯನ್ನು ಅನುಮೋದಿಸಿದರು. ಇದು ಕೂಡ ಸರಿಯಾಗುತ್ತೆ ಸ್ನೇಹಿತರೆ. ಮೂರು ಇಲ್ಲಿ ಕಾರ್ಯಗಳು ನಡೀತವೆ ಮಾರ್ಲೆ ಮಿಂಟೋ ಸುಧಾರಣೆಗಳಲ್ಲಿ ಸಂಬಂಧಪಟ್ಟಿರತಕ್ಕಂತೆ. ಅದಕ್ಕೋಸ್ಕರನೇ ಆಪ್ಷನ್ ಡಿ ಆನ್ಸರ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಅವನು ರಾಣಿ ಚೆನ್ನಮ್ಮನ ಸೇನಾ ದಂಡನಾಯಕನಾಗಿದ್ದು ಗೆರಿಲ್ಲಾ ತಂತ್ರಜ್ಞಾನ ಬ್ರಿಟಿಷರೊಡನೆ ಹೋರಾಟ ನಡೆಸಿದ್ದ ತಂತ್ರದಿಂದ ಈ ಕರ್ನಾಟಕದ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಯಾರು ಅಂತ ಕೇಳಿದ್ದಾರೆ. ಸೊ ನಮ್ಮ ಕೆಚ್ಚದ ವೀರ ಸಂಗೊಳ್ಳಿ ರಾಯಣ್ಣರ ಅವ್ರ ಬಗ್ಗೆ ಹೇಳಲಾಗಿದೆ. ನೆಕ್ಸ್ಟ್, ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆದಾಗ ಇಲ್ಲಿ ನೋಡಿ ಏನಾಗುತ್ತೆ, ಅಬ್ದುಲ್ ರಜಾಕ್ರವರು 2ನೇ ದೇವರಾಯನ ಆಸ್ಥಾನದಲ್ಲಿ ಬಂದಿದ್ದರು. 2ನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ರು. ಇನ್ನು ನಿಕೋಲ್ ಕೌಂಟಿ ಪ್ರವಾಸಿಗೆ ಬಂದಿದ್ದು 1ನೇ ದೇವರಾಯನ ಆಸ್ಥಾನಕ್ಕೆ. ಪರ್ನಾವ್ ನ್ಯೂನಿಚ್ ಅಚ್ಯುತರಾಯನ ಆಸ್ಥಾನಕ್ಕೆ ಬಂದಿದ್ದ. ಅದೇ ರೀತಿಯಾಗಿ ಬರಬೋಸ ಬಂದಿರತಕ್ಕಂಥದ್ದು ಕೃಷ್ಣದೇವರಾಯನ ಆಸ್ಥಾನಕ್ಕೆ. ಸೊ ಇಲ್ಲಿ ಸರಿಯಾಗ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ 2, 1, 4, 3 ಅಂದರೆ ಆಪ್ಷನ್ ಬಿ ಸರಿಯಾಗುತ್ತೆ. ನೆಕ್ಸ್ಟ್, ಕೆಳಗಿನ ಯಾವ ಮೊಘಲರ ದೊರೆಯ ಅವಧಿಯಲ್ಲಿ ನಾದಿರ್ ಷಾನು ದೆಹಲಿಯ ಮೇಲೆ ದಾಳಿ ಮಾಡಿ ಲೂಟಿ ಮಾಡಿದನು ಮತ್ತು ಅಲ್ಲಿನ ನವಿಲು ಸಿಂಹಾಸನವನ್ನು ತನ್ನೊಂದಿಗೆ ಒಯ್ದನು ಅಂತ ಕೇಳಿದ್ದಾರೆ. ಸೊ ಯಾವ ಮೊಘಲರ ದೊರೆಯ ಅವಧಿಯಲ್ಲಿ ನಾದಿರ್ ಶಾ ದೆಹಲಿಯ ಮೇಲೆ ದಾಳಿ ಮಾಡಿ ಲೂಟಿ ಮಾಡಿ ಮತ್ತು ಅಲ್ಲಿನ ನವಿಲು ಸಿಂಹಾಸನವನ್ನು ತನ್ನೊಂದಿಗೆ ಒಯ್ದನು ಅಂತ ಅಂದರೆ ಇದು ಆಪ್ಷನ್ ಬಿ ಮೊಹಮ್ಮದ್ ಶಾನ ಒಂದು ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಒಂದು ನವಿಲು ಸಿಂಹಾಸನವನ್ನು ತೆಗೆದುಕೊಂಡು ಹೋದ. ನೆಕ್ಸ್ಟ್, ಕರ್ನಾಟಕದ ಈ ಕೆಳಗಿನ ಯಾರು ಗಾಂಧೀಜಿರವರ ದಂಡಿ ಉಪ್ಪಿನ ಸತ್ಯಾಗ್ರಹದ ಜಾಥಾದಲ್ಲಿ ಪಾಲ್ಗೊಂಡಿದ್ದರು ಅಂತ ಕೇಳಿದ್ದಾರೆ. ಸೊ ಇದು ಯಾರಪ್ಪ ಅಂತಂದ್ರೆ ಆಪ್ಷನ್ ಸಿ ಮೈಲಾರ ಮಹದೇವಪ್ಪನವರು ಕರ್ನಾಟಕದವರಾಗಿದ್ದು ಗಾಂಧೀಜಿಯವರು ನಡೆಸಿರ್ತಕ್ಕಂಥ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಕೂಡ ಅವರು ಭಾಗವಹಿಸಿದ್ರು. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು
ನಯನಾರ್ಗಳಿಗೆ ಸಂಬಂಧಿಸಿದಂತೆ ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ನಯನಾರ್ಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದು ಸರಿಯಾಗಿದೆ ಅಂತಂದರೆ ಅವರು ಸಂಗಮ್ ಕವಿಗಳಾಗಿದ್ದರು, ಸರಿಯಾಗಿದೆ. ಅವರು ಸಂಗಮ್ ಕವಿಗಳಾಗಿದ್ದರು ನಯನಾರ್ನವರು. ಮತ್ತು ಏನಪ್ಪ ಅಂದರೆ ಅವರು ಶೈವ ಸಂತರಾಗಿದ್ದರು, ತಪ್ಪು, ಶೈವ ಸಂತರಾಗಿರಲಿಲ್ಲ. ಅವರು ಭಕ್ತಿ ಕಾವ್ಯ ರಚಿಸಿದವರು, ಇದು ಕೂಡ ಸರಿಯಾಗಿದೆ. ಅವರು ಭಕ್ತಿ ಕಾವ್ಯವನ್ನು ರಚಿಸಿದರು. ಇನ್ನು ಪುರಾತನರು ಎಂದು ಕರೆಯಲ್ಪಡುವ ಅವರು 64 ಸಂಖ್ಯೆಯಲ್ಲಿದ್ದರು, ಇದು ತಪ್ಪು. ಎ ಮತ್ತು ಸಿ ಮಾತ್ರ ಇಲ್ಲಿ ಸರಿಯಾಗ್ತವೆ. ಆಪ್ಷನ್ ಬಿ ಸರಿಯಾದ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಭಾರತೀಯ ನಾಣ್ಯಶಾಸ್ತ್ರ ಇತಿಹಾಸದಲ್ಲಿ ಪಂಚ್ ಗುರುತಿನ ನಾಣ್ಯಗಳಿಗೆ ಅಂದರೆ ಪಂಚ್ ಮಾರ್ಕ್ಡ್ ಕಾಯಿನ್ PMC ಅಂತ ಕರಿತೀವಿ, ವಿಶಿಷ್ಟ ತಾಣವಿದೆ. ಇದಕ್ಕೆ ಅನ್ವಯಿಸುವಂತೆ ಕೆಳಗಿನ ಯಾವ ಹೇಳಿಕೆಗಳು ಸತ್ಯ ಅಂತ ಕೇಳಿದ್ದಾರೆ. ಸೊ ಪಂಚ್ ಮಾರ್ಕ್ಡ್ ನಾಣ್ಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಸತ್ಯ ಅಂತಂದರೆ ಅವು ಭಾರತದ ಅತ್ಯಂತ ಪ್ರಾಚೀನ ನಾಣ್ಯಗಳು, ಸರಿಯಾಗಿದೆ. ಪಂಚ್ ಮಾರ್ಕ್ಡ್ ನಾಣ್ಯಗಳು ಭಾರತದ ಅತ್ಯಂತ ಪ್ರಾಚೀನ ನಾಣ್ಯಗಳು. ಅವು ದಕ್ಷಿಣ ಭಾರತದಲ್ಲಿ ಚಲಾವಣೆಯಲ್ಲಿ ಇರಲಿಲ್ಲ, ಇದು ತಪ್ಪು. ದಕ್ಷಿಣ ಭಾರತದಲ್ಲಿ ಕೂಡ ಪಂಚ್ ಮಾರ್ಕ್ಡ್ ನಾಣ್ಯಗಳು ಚಲಾವಣೆಯಲ್ಲಿ ಇದ್ದವು. ಇನ್ನು ನಾವು ಈ ನಾಣ್ಯಗಳ ಒಂದು ಅಥವಾ ಎರಡು ಮಗ್ಗುಲುಗಳಲ್ಲೂ ಚಿಹ್ನೆಗಳನ್ನು ಗುರುತಿಸಬಹುದು. ಹೌದು, ಎರಡು ಕಡೆ ಕಾಣಬಹುದು, ಕೆಲವೊಂದು ನಾಣ್ಯಗಳಲ್ಲಿ ಒಂದೇ ಕಡೆ ಮಾತ್ರ ಕಾಣಬಹುದು. ಈ ನಾಣ್ಯಗಳು ಬೆಳ್ಳಿಯಲ್ಲಿ ಮಾತ್ರ ದೊರೆತಿವೆ, ಇದು ತಪ್ಪು. ಕಂಚು, ಬಂಗಾರದಲ್ಲಿ ಕೂಡ ದೊರೆತಿದೆ. ಸೊ ಅದಕ್ಕೋಸ್ಕರ ಡಿ ತಪ್ಪಾಗತ್ತೆ. ಎ ಮತ್ತು ಸಿ ಮಾತ್ರ ಇಲ್ಲಿ ಸರಿ ಆಗ್ತವೆ. ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಆಗುತ್ತೆ. ನೆಕ್ಸ್ಟ್, ಹಿಂದೂ ಪ್ರತಿಮಾಶಾಸ್ತ್ರದ ಪ್ರಕಾರ ಚತುರ್ವಿಂಶಿ ಮೂರ್ತಿ ಎಂಬ ಪದವು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ನೋಡ್ರಿ, ಚತುರ್ವಿಂಶತಿ ಮೂರ್ತಿ ಅನ್ನುವಂಥದ್ದು ಏನನ್ನು ಸೂಚಿಸುತ್ತದೆ ಅಂದರೆ ವಿಷ್ಣುವಿನ 4 ಹಸ್ತಗಳಲ್ಲಿ ಇರುವ ಲಾಂಛನಗಳ ಆಧಾರದ ಮೇಲೆ ವಿಷ್ಣುವಿನ ರೂಪಗಳನ್ನು ಗುರುತಿಸುತ್ತದೆ. ಚತುರ್ವಿಂಶತಿ ಮೂರ್ತಿ ಅನ್ನುವಂಥದ್ದು ವಿಷ್ಣುವಿನ 4 ಹಸ್ತಗಳಲ್ಲಿ ಇರ್ತಕ್ಕಂಥ ಲಾಂಛನಗಳ ಆಧಾರದ ಮೇಲೆ ವಿಷ್ಣುವಿನ ರೂಪಗಳನ್ನು ಗುರುತಿಸುತ್ತದೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಇಂಡೋ ಗ್ರೀಕ್ ಮತ್ತು ಕುಶಾನ ದೊರೆಗಳು ಹೊರಡಿಸಿದ ನಾಣ್ಯಗಳಲ್ಲಿ ಸಾಮಾನ್ಯವಾದ ಅಂಶಗಳಾಗಿವೆ ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಯಾವುದು ಇಂಡೋ ಗ್ರೀಕ್ ಮತ್ತು ಕುಶಾನ ದೊರೆಗಳು ಹೊರಡಿಸಿದ ನಾಣ್ಯಗಳಲ್ಲಿ ಸಾಮಾನ್ಯವಾದ ಅಂಶಗಳಾಗಿವೆ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಮೊದಲನೇದೇನೈತೆ ಗ್ರೀಕ್ ಮತ್ತು ಭಾರತೀಯ ದೇವತೆಗಳ ಪ್ರತಿಮೆಗಳು, ಹೌದು, ಇದು ಬರುತ್ತೆ. ಇನ್ನು ದ್ವೈಭಾಷಿಕ ನಾಣ್ಯಗಳು, ಹೌದು, ಇದು ಕೂಡ ಇಂಡೋ ಗ್ರೀಕ್ ಮತ್ತು ಕುಶಾನ ದೊರೆಗಳಲ್ಲಿ ಹೊರಡಿಸಿದ ನಾಣ್ಯಗಳ ಸಾಮಾನ್ಯ ಅಂಶಗಳು, ಕಾಮನ್ ಇವು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಚಿನ್ನ ಮತ್ತು ತಾಮ್ರದ ಬಳಕೆ, ತಪ್ಪು. ಚಿನ್ನ ಮತ್ತು ತಾಮ್ರದ ಬಳಕೆ ಏನು ಕಾಮನ್ ಅಲ್ಲ ಇದು. ಇನ್ನು ರಾಜರ ಚಿತ್ರಗಳು ಅಥವಾ ರಾಜರ ಪ್ರತಿಮಾ ಶಿಲ್ಪಿಗಳು ಕೂಡ ಕಾಮನ್ ಆಗಿದ್ದು. ಸೊ ಅದಕ್ಕೋಸ್ಕರ ಎ, ಬಿ ಮತ್ತು ಡಿ ಕಂಡು ಬರುತ್ತೆ. ಆಪ್ಷನ್ ಸಿ ಸರಿಯಾಗುತ್ತೆ. ನೆಕ್ಸ್ಟ್, ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ದಿಗ್ವಿಜಯಗಳಿಗೆ ಹೆಸರಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಸೊ ಅಲಹಾಬಾದ್ ಸ್ತಂಭ ಶಾಸನಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಯಾವುದು ಇಲ್ಲಿ ಸರಿಯಾಗಿದೆ ಅಥವಾ ಯಾವುವು ಸರಿಯಾಗಿವೆ ಅಂತ ಅಂದರೆ ಇಲ್ಲಿ ನೋಡೋದಾದರೆ ಮೊದಲನೇ ಹೇಳಿಕೆ ಏನು ಹೇಳುತ್ತೆ, ಅವನು ಕಾಮರೂಪದ ಸಮತಾಟ ಮುಂತಾದ ಗಡಿರಾಜರುಗಳು ವಿನಯಪೂರ್ವಕವಾಗಿ ಗೌರವ ಸಲ್ಲಿಸಿ ಕಪ್ಪ ಕಾಣಿಕೆಗಳನ್ನು ಅವನಿಗೆ ನೀಡುವಂತೆ ಮಾಡಿದನು, ಸರಿಯಾಗಿದೆ. ಏನಪ್ಪ ಅಂತಂದರೆ ಈ ಅಲಹಾಬಾದ್ ಸ್ತಂಭ ಶಾಸನದಲ್ಲಿ ಹೇಳಲಾಗಿದೆ, ಯಾರಿಗೆ, ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಿರ್ತಕ್ಕಂತೆ. ಮತ್ತು ಶಕರಣ ಮತ್ತು ಮಾಮುಂಡರನ್ನ ಯುದ್ಧದಲ್ಲಿ ಹೊರ ಹಾಕಿದ್ದನು, ಇದು ತಪ್ಪು. ಯುದ್ಧದಿಂದ ಹೊರ ಹಾಕಲಿಲ್ಲ. ಸೊ ಅದಕ್ಕೋಸ್ಕರ ಎರಡನೇ ತಪ್ಪಾಗುತ್ತೆ. ಮೂರನೇ ದಿನ ನಡುತ್ತೆ ಪಾಲಕ ಕೊಟ್ಟೂರು ಹಾಗೂ ಅಮುಕ್ತದ ರಾಜರನ್ನು ಸೋಲಿಸಿ ಸೆರೆ ಹಿಡಿದು ನಂತರ ಬಿಡುಗಡೆ ಮಾಡಿದರು, ಇದು ಕೂಡ ಹೌದು, ಅವ ಮಾಡಿದ್ದು. ಇನ್ನು ಯೌದೇಯ, ಮಾದ್ರಕ ಮತ್ತು ಮಾಳವರನ್ನು ನಿರ್ಮೂಲನೆ ಮಾಡಿದನು, ಇದು ಕೂಡ ತಪ್ಪಾಗುತ್ತೆ. ಎ ಮತ್ತು ಸಿ ಮಾತ್ರ ಇಲ್ಲಿ ಸರಿ ಆಗ್ತವೆ. ಭಯವ